ಈ ಪ್ರಪಂಚದಲ್ಲಿ ಮೊಬೈಲ್ ಹಾಗೂ ಕಂಪ್ಯೂಟರ್ ಬಂದರಿಂದ ಎಷ್ಟೋ ಚೇಂಜಸ್ಗಳಾಗಿವೆ. ಈ ಬದಲಾವಣೆಗಳಿಂದ ಮನುಷ್ಯನು ಕೆಲಸ ಮಾಡುವ ವಿಧಾನವೂ ಕೂಡ ಬದಲಾಗಿದೆ. ಕೆಲವು ವರ್ಷಗಳ ಕೆಳಗೆ ಒಬ್ಬರು ಮತ್ತೊಬ್ಬರ ಮೇಲೆ ಅಧಿಕಾರ ಪ್ರದರ್ಶಿಸಲು ಆಯುಧಗಳನ್ನು ಬಳಸುತ್ತಿದ್ದರು. ಆದರೆ ಈ ಕಾಲದಲ್ಲಿ ಟೆಕ್ನಾಲಜಿಯನ್ನೇ ಒಂದು ಆಯುಧವಾಗಿ ಉಪಯೋಗಿಸುತ್ತಿದ್ದಾರೆ. ನಾವು ನಮ್ಮ ಕಂಪ್ಯೂಟರ್ನ ಡೇಟಾವನ್ನು ಸೇಫ್ ಆಗಿ ಇರಿಸಲು ಪಾಸ್ವರ್ಡ್, ಸೆಕ್ಯೂರಿಟಿ ಕೀ ಹಾಗೂ ಆಂಟಿವೈರಸ್ ಉಪಯೋಗಿಸುತ್ತೇವೆ. ಆದರೆ ಇದರಿಂದ ನಮ್ಮ ಡೇಟಾ ಸೇಫ್ ಆಗಿ ಇರುತ್ತಾ ಎಂದರೆ ಇಲ್ಲ ಎಂದೇ ಹೇಳಬೇಕಾಗುತ್ತದೆ. ಏಕೆಂದರೆ ಮಿತಿಮೀರಿದ ಟೆಕ್ನಾಲಜಿ ಇರುವ ಈ ಪ್ರಪಂಚದಲ್ಲಿ ಕೆಲವು ವ್ಯಕ್ತಿಗಳು ತಾವು ಕೂತಿರುವ ಸ್ಥಳದಿಂದಲೇ ಎಂತಹ ಕಂಪ್ಯೂಟರ್ ಆದರೂ ಹ್ಯಾಕ್ ಮಾಡಿ ಅದರಲ್ಲಿರುವ ಮಾಹಿತಿಯನ್ನೆಲ್ಲ ಕದಿಯಬಲ್ಲರು. ನಮಗೆ ಗೊತ್ತಾಗದೆ ನಮ್ಮ ಕಂಪ್ಯೂಟರ್ನಲ್ಲಿರುವ ಡೇಟಾ ಹಾಗೆ ಮೊಬೈಲ್ನಲ್ಲಿರುವ ಡೇಟಾವನ್ನು ಬೇರೆಯವರು ಆಕ್ಸೆಸ್ ಮಾಡುವುದನ್ನೇ ಹ್ಯಾಕಿಂಗ್ ಎನ್ನುವರು. ಹೀಗೆ ಆಕ್ಸೆಸ್ ಮಾಡೋ ವ್ಯಕ್ತಿಗಳನ್ನೇ ಹ್ಯಾಕರ್ಸ್ ಎಂದು ಕರೆಯುವರು. ಈ ದಿನ ನಾವು ಪ್ರಪಂಚದಲ್ಲೇ ಯಾವ ಸಿಸ್ಟಮ್ನಾದರೂ ಹ್ಯಾಕ್ ಮಾಡೋ ಸಾಮರ್ಥ್ಯವಿರುವ ಟಾಪ್ 7 ಹ್ಯಾಕರ್ಸ್ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ. ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ರೈಲ್ವೆ ವೆಬ್ಸೈಟನ್ನು ಹ್ಯಾಕ್ ಮಾಡಿ ಲಕ್ಷಗಳನ್ನು ಸಂಪಾದಿಸಿ ಪ್ರಸ್ತುತ ಜೈಲಿನಲ್ಲಿ ಕಂಬಿಗಳನ್ನೆನಿಸುತ್ತಿರುವ ಒಂದು ಇಂಡಿಯನ್ ಹ್ಯಾಕರ್ ಬಗ್ಗೆಯೂ ಹೇಳುತ್ತೇನೆ. ಮತ್ತಿನ್ನೇಕೆ ತಡ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಎಪಿಸೋಡ್. ಜೊನಾಥನ್ ಜೇಮ್ಸ್. ಇಂಟರ್ನೆಟ್ ಪ್ರಪಂಚದಲ್ಲಿ ಈತನನ್ನು ಕಾಮ್ರೇಡ್ ಎಂದು ಕರೆಯುತ್ತಾರೆ. 15 ವರ್ಷಗಳ ವಯಸ್ಸಿನಲ್ಲಿ ಇವರು ಮಾಡಿರುವ ಕೆಲಸಗಳು ಈತನನ್ನು ಈ ಪ್ರಪಂಚದಲ್ಲೇ ಅತ್ಯಂತ ಡೇಂಜರಸ್ ಹ್ಯಾಕರ್ನ ಆಗಿ ಬದಲಾಯಿಸಿದೆ. ಇವರು ಅಮೆರಿಕ ಸರ್ಕಾರದ ಡೇಟಾವನ್ನು ಹ್ಯಾಕ್ ಮಾಡಿ ಅದರಲ್ಲಿರುವ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿರುವ ಮಾಹಿತಿಯನ್ನೆಲ್ಲ ಕದ್ದಿದ್ದರು. ಇಷ್ಟೇ ಅಲ್ಲದೆ ನಾಸಾದ ಸಿಸ್ಟಮ್ನ ಕೂಡ ಹ್ಯಾಕ್ ಮಾಡಿ ಅದರಲ್ಲಿರುವ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅನ್ನು ಪೂರ್ತಿಯಾಗಿ ಡಿಲೀಟ್ ಮಾಡಿದರು. ಇದರಿಂದ ನಾಸಾ ಅವರಿಗೆ ಎಷ್ಟೋ ಡಾಲರ್ಸ್ನ ನಷ್ಟದ ಜೊತೆಗೆ ಅವರ ಸ್ಪೇಸ್ ಸೆಂಟರನ್ನು ಕಾಪಾಡಿಕೊಳ್ಳಲು 45 ದಿನಗಳ ಕಾಲ ಕೆಲವು ನೆಟ್ವರ್ಕ್ಗಳನ್ನು ಮುಚ್ಚಬೇಕಾಗಿತ್ತು. 7 ತಿಂಗಳ ಟ್ರೇಸ್ ನಂತರ ಪೊಲೀಸ್ ಇವರನ್ನು 2007ನೇ ವರ್ಷದಲ್ಲಿ ಅರೆಸ್ಟ್ ಮಾಡಿದರು. ತರುವಾಯ ಈತನಿಗೆ 1 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಆದರೆ ಜೈಲಿನಿಂದ ಬಿಡುಗಡೆಯಾದ ಕೂಡಲೇ ಈತನು ಅನುಮಾನಾಸ್ಪದವಾಗಿ ಸಾಯಿಸಲ್ಪಟ್ಟರು. ಅಲ್ಜೀರಿಯಾಗೆ ಸೇರಿದ ಈತನ ಹೆಸರು ಹಾಂಜಾ ಬೆಂಡಲಾರ್ಜ್. ಎಂತಹ ಕಂಪ್ಯೂಟರ್ನಾದರೂ ಸಹ ಈಸಿಯಾಗಿ ಹ್ಯಾಕ್ ಮಾಡೋ ಈತನು 1988ರಲ್ಲಿ ಸ್ಪೈ ಅನ್ನೋ ಒಂದು ಹೊಸ ವೈರಸ್ ಸೃಷ್ಟಿಸಿ ಅದರಿಂದ ಪ್ರಪಂಚದಲ್ಲಿ 217 ಬ್ಯಾಂಕ್ನಲ್ಲಿ ಸುಮಾರು 400 ಕೋಟಿಯ ಮೇಲೆ ದೋಚಿದರು. ಹಾಗೆ ದೋಚಿರುವ ಹಣವನ್ನೆಲ್ಲ ಪ್ರಪಂಚದಲ್ಲಿ ಚಾರಿಟಬಲ್ ಟ್ರಸ್ಟ್ಗಳಿಗೆ ಅಡೆತಡೆಯಿಲ್ಲದೆ ಕೊಟ್ಟರು. ಆದರೆ 2013ನೇ ವರ್ಷದಲ್ಲಿ ಥಾಯ್ ಪೊಲೀಸರು ಚಿಕ್ಕ ಫೋನ್ ಕಾಲ್ನ ಆಧಾರವಾಗಿ ಈತನನ್ನು ಅರೆಸ್ಟ್ ಮಾಡಿದರು. ಕೇಸ್ ವಿಚಾರಣೆ ನಂತರ ಕೋರ್ಟ್ ಈತನಿಗೆ ಮರಣ ಶಿಕ್ಷೆ ವಿಧಿಸಿ ಎಂದು ಆದೇಶಿಸಿತ್ತು. ಹೀಗೆ ಪ್ರಕಟಿಸಿದ ಕೆಲವು ಹೊತ್ತಿಗೆ ಇವರಿಂದ ಸಹಾಯ ಹೊಂದಿರುವ ಸಾವಿರಾರು ಜನರು ಈತನನ್ನು ಹ್ಯಾಂಗ್ ಮಾಡಬಾರದೆಂದು ರ್ಯಾಲಿಗಳು ನಡೆಸಿದರು. ಪೊಲೀಸರು ಮಾತ್ರ ಈತನನ್ನು ಬಹಿರಂಗವಾಗಿ ಮಧ್ಯ ರಸ್ತೆಯಲ್ಲೇ ಹ್ಯಾಂಗ್ ಮಾಡಿದರು. ಆದರೆ ಹಾಂಜಾ ಮಾತ್ರ ನೇಣಿನ ಹಗ್ಗ ಅವರ ಕತ್ತಿಗೆ ಬಿಗಿ ಆಗುವವರೆಗೂ ನಗುತ್ತಲೇ ಇದ್ದರು. ಜೇಮ್ಸ್ ಕೋಸ್ಟಾ. 14 ವರ್ಷಗಳ ವಯಸ್ಸಿನಲ್ಲಿ ನೀವು ಏನು ಮಾಡಿರುತ್ತೀರಾ? ಬಹಳ ಎಂದರೆ ವಿಡಿಯೋ ಗೇಮ್ಸ್ ಆಡಿರುತ್ತೀರಾ? ಆದರೆ ಈತನು ಮಾತ್ರ US ಸೇರಿರುವ ಅತಿ ದೊಡ್ಡ ಬ್ಯಾಂಕ್ಗಳನ್ನು, ಕಂಪ್ಯೂಟರ್ಗಳನ್ನು ಹಾಗೂ ಮಿಲಿಟರಿ ಸಿಸ್ಟಮನ್ನು ಕೂಡ ಹ್ಯಾಕ್ ಮಾಡಿದರು. ಹೀಗೆ ಹ್ಯಾಕ್ ಮಾಡಿ ಕದ್ದಿರುವ ಮಾಹಿತಿಯನ್ನೆಲ್ಲ ಮಾರಿ ಬಂದ ಹಣದಿಂದ 14 ವಯಸ್ಸಿನಲ್ಲಿಯೇ .com ಅನ್ನೋ ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು. ಆ ಮುಂದಿನ ವರ್ಷದಲ್ಲೇ ಪೊಲೀಸರು ಇವರನ್ನು ಸೈಬರ್ ಕ್ರೈಮ್ ಕೇಸ್ ಎಂದು ಅರೆಸ್ಟ್ ಮಾಡಲಾಗಿತ್ತು. ಆದರೆ ಈತನು ಜೈಲಿನಲ್ಲೇ ಇದ್ದು ನೇವಿ ಟ್ರೈನಿಂಗ್ ತೆಗೆದುಕೊಂಡು 20 ವಯಸ್ಸಿನಲ್ಲಿಯೇ ಅಮೆರಿಕ CIA ಏಜೆಂಟ್ ಆಗಿ ಬದಲಾದರು. ಇದಾದ ಮೇಲೆ .com ಕಂಪನಿಯನ್ನು ಕೆಲವು $1,000 ಮಿಲಿಯನ್ ಮಾರಿ ಸದ್ಯಕ್ಕೆ ಗೇಮ್ ಡೆವಲಪರ್ ಅನ್ನೋ ಕಂಪನಿಯನ್ನು ನಡೆಸುತ್ತಿದ್ದಾರೆ. ಕೆವಿನ್ ಪೋಲ್ಸನ್. ಲ್ಯಾಸೆಂಡೋಗೆ ಸೇರಿದ ಒಂದು ರೇಡಿಯೋ ಸಂಸ್ಥೆ ಒಂದು ಶೋ ಅನ್ನು ಪ್ರಕಟಿಸಿತ್ತು. ಆ ಶೋನಲ್ಲಿ ಗೆದ್ದವರಿಗೆ ಫಾರ್ಚುನರ್ ಕಾರನ್ನು ಗಿಫ್ಟ್ ಆಗಿ ಕೊಡುತ್ತೇವೆಂದು ಹೇಳಿತ್ತು. 24 ವಯಸ್ಸಾದ ಪೋಲ್ಸನ್ ಆ ರೇಡಿಯೋ ಸಂಸ್ಥೆಯ ಸಿಸ್ಟಮ್ ಅನ್ನು ಪೂರ್ತಿಯಾಗಿ ಹ್ಯಾಕ್ ಮಾಡಿದರು. ಇಷ್ಟೇ ಅಲ್ಲದೆ ಆ ರೇಡಿಯೋ ಸ್ಟೇಷನ್ಗೆ ಬರುವ ಎಲ್ಲ ಫೋನ್ ಕಾಲ್ಸನ್ನು ಸುಮಾರು 15 ನಿಮಿಷಗಳ ಕಾಲ ನಿಲ್ಲಿಸಿದರು. ಇದರಿಂದ ಶೋನಲ್ಲಿ ಗೆದ್ದು ಫಾರ್ಚುನರ್ ಕಾರನ್ನು ಗೆದ್ದರು. ಈ ವಿಷಯ ತಿಳಿದ FBI ಅವರು ಈತನನ್ನು ಹುಡುಕಲು ಪ್ರಾರಂಭಿಸಿದರು. ಆಶ್ಚರ್ಯವಾಗಿ ಕೆವಿನ್ FBI ಸಿಸ್ಟಮನ್ನು ಕೂಡ ಹ್ಯಾಕ್ ಮಾಡಿದರು. ಇದಾದ ಮೇಲೆ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಸಿಸ್ಟಮನ್ನು ಕೂಡ ಹ್ಯಾಕ್ ಮಾಡಿ ಬಹಳ ನಷ್ಟವನ್ನು ಅವರಿಗೆ ಉಂಟು ಮಾಡಿದರು. ತರುವಾಯ ಕೆಲವು ದಿನಗಳಿಗೆ ಪೊಲೀಸ್ ಅವರು ಇವರನ್ನು ಅರೆಸ್ಟ್ ಮಾಡಿ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದರು.
ಆ ಜೈಲು ಶಿಕ್ಷೆ ಪೂರ್ತಿಯಾದ ಮೇಲೆ ಇವರು ಅಮೆರಿಕದ ಸರ್ಕಾರಕ್ಕೆ ಕೆಲಸ ಮಾಡುತ್ತಿದ್ದಾರೆ. ಎನಾನಮಸ್ ಇಂಟರ್ನೆಟ್ ಪ್ರಪಂಚದಲ್ಲಿ ನಡೆಯೋ ಇಲ್ಲೀಗಲ್ ಆಕ್ಟಿವಿಟೀಸ್ ಅನ್ನು ತಡೆಯಲು ಹುಟ್ಟಿರುವುದೇ ಈ ಅನಾನಮಸ್. 2003ನೇ ವರ್ಷದಲ್ಲಿ ಸೃಷ್ಟಿಯಾದ ಈ ಗ್ರೂಪ್ ಎಷ್ಟೋ ಆಪರೇಷನ್ಗಳನ್ನು ಸಕ್ಸಸ್ಫುಲ್ ಆಗಿ ಪೂರ್ತಿ ಮಾಡಿ ಈಗಲೂ ಕೂಡ ಆಕ್ಟಿವ್ ಆಗಿದೆ. ಈ ಗ್ರೂಪ್ಗೆ ಲೀಡರ್ ಅಂತ ಯಾರೂ ಇರುವುದಿಲ್ಲ, ಯಾರಿಗೆ ಅವರೇ ಲೀಡರ್ಸ್. ಈ ಗ್ರೂಪನ್ನು ಯಾರು ಮೇಂಟೈನ್ ಮಾಡುತ್ತಾರೋ, ಹೇಗೆ ಇರುತ್ತಾರೋ ಕೂಡ ಯಾರಿಗೂ ಗೊತ್ತಿಲ್ಲ. ಈ ಗ್ರೂಪ್ಗೆ ಎಲ್ಲ ದೇಶಗಳ, ಎಲ್ಲ ಮತಗಳ, ಎಲ್ಲ ವಯಸ್ಸಿನವರು ಏಜೆಂಟ್ ಆಗಿ ಇರುವರು. ಈ ಗ್ರೂಪ್ನವರು ಯಾರಿಗಾದರೂ ಮೆಸೇಜ್ ಕೊಡಬೇಕೆಂದರೆ ಇಂತಹ ಮಾಸ್ಕ್ನಲ್ಲಿ ಕಾಣಿಸಿಕೊಂಡು ಮಾತನಾಡುವರು. ಇವರ ವಾಯ್ಸ್ ಕೂಡ ರೊಬೋಟಿಕ್ ವಾಯ್ಸ್ನ ಹಾಗೆ ಇರುತ್ತದೆ. 2015ನೇ ವರ್ಷದಲ್ಲಿ ಟ್ರಂಪ್ ಅವರು ಅಮೆರಿಕದ ಮುಸ್ಲಿಂ ಸಹೋದರರೆಲ್ಲರನ್ನು ಅಮೆರಿಕ ಬಿಟ್ಟು ಹೋಗಬೇಕೆಂದು ಸ್ಪೀಚ್ ಮಾಡಲಾಗಿತ್ತು. ಆ ಸ್ಪೀಚ್ ಕೊಟ್ಟ ಕೆಲವು ನಿಮಿಷಗಳಿಗೆ ಅನಾನಮಸ್ ಗ್ರೂಪ್ ಟ್ರಂಪ್ನವರ ಕೆಲವು ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ವಾರ್ನಿಂಗ್ ಮಾಡಿತ್ತು. ಈ ಗ್ರೂಪ್ ಚೈನಾ ಗೌರ್ಮೆಂಟ್ ಅನ್ನು, FBI ಅನ್ನು, CIA ಅನ್ನು ಕೂಡ ಹ್ಯಾಕ್ ಮಾಡಿತ್ತು. ಅಫಿಷಿಯಲ್ಸ್ ಕೂಡ ಹೋಗಲು ಆಗದ ಡಾರ್ಕ್ ವೆಬ್ ಅಲ್ಲಿ ನಡೆಯೋ ಡ್ರಗ್ಸ್, ಪಾನ್, ISISಗೆ ಸೇರಿರುವ ಎಷ್ಟೋ ತರವಾದ ವೆಬ್ಸೈಟ್ಸ್ ಅನ್ನು ಕೂಡ ಶಟ್ ಡೌನ್ ಮಾಡಿದರು. ಒಂದು ಸಾರಿ HB ಫೆಡರಲ್ ಅನ್ನೋ ಪೊಲೀಸ್ ಸಂಸ್ಥೆಯ CEO ಹಾಗೂ ಎರಾನ್ಬರ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡುತ್ತಾ ಸೈಬರ್ ಸೆಕ್ಯುರಿಟಿಯನ್ನು ಬಿಗಿಯಾಗಿಸಿದ್ದೇವೆ, ಅನಾನಿಮಸ್ ಗ್ರೂಪ್ ಅನ್ನು ಶೀಘ್ರದಲ್ಲೇ ಹಿಡಿದುಕೊಳ್ಳುತ್ತೇವೆ ಎಂದು ಪ್ರಕಟಿಸಿದರು. ಇದನ್ನು ನೋಡಿದ ಅನಾನಿಮಸ್ HB ಅವರ ಸಂಸ್ಥೆಯ ಒಂದು ಪೊಲೀಸ್ ವೆಬ್ಸೈಟ್ ಅನ್ನು ಹ್ಯಾಕ್ ಮಾಡಿ ಅವರ ಲೋಗೋ ಸ್ಥಾನದಲ್ಲಿ ಅನಾನಿಮಸ್ ಲೋಗೋವನ್ನು ಇರಿಸಲಾಗಿತ್ತು. ಅದರಲ್ಲಿರುವ 70,000 ಮೆಸೇಜ್ಗಳನ್ನು ಪಬ್ಲಿಕ್ಗೆ ಕಾಣಿಸುವ ಹಾಗೆ ಸೋಷಿಯಲ್ ನೆಟ್ವರ್ಕ್ನಲ್ಲಿ ಇಟ್ಟಿಬಿಟ್ಟಿತ್ತು. ಈ ಮೆಸೇಜಸ್ ಅನ್ನು ಓಪನ್ ಮಾಡಬೇಕಾಗಿರುವ ಕೀಯನ್ನು ಕಾನ್ಫರೆನ್ಸ್ ಅಲ್ಲಿ ಮಾತನಾಡುತ್ತಿರುವ ಎರಾನ್ ಟ್ವಿಟರ್ ಅಕೌಂಟ್ ಅನ್ನು ಹ್ಯಾಕ್ ಮಾಡಿ ಅದರಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಇವರು ಮಾಡುವುದು ಒಳ್ಳೆಯ ಕೆಲಸವಾದರೂ ಸಹ ಗೌರ್ಮೆಂಟ್ ಇವರಿಗೆ ಆಂಟಿಯಾಗೇ ಇರುತ್ತದೆ. ಕೆವಿನ್ ಮಿಟ್ನಿಕ್ ಚಿಕ್ಕ ವಯಸ್ಸಿನಲ್ಲಿಯೇ ಇವರು ಲಸಂಜೋಗೆ ಸೇರಿರುವ ಬಸ್ ಸರ್ವಿಸಿಂಗ್ ಸಿಸ್ಟಮ್ ಅನ್ನು ಹ್ಯಾಕ್ ಮಾಡಿ ಅದರಲ್ಲಿ ಫ್ರೀಯಾಗಿ ಪ್ರಯಾಣಿಸುತ್ತಿದ್ದರು. ಹಾಗೆ ಇವರಿಗೆ ವಯಸ್ಸಿನ ಜೊತೆಯಲ್ಲೇ ಕೋಡಿಂಗ್ ಮೇಲೆ ಇಂಟ್ರೆಸ್ಟ್ ಕೂಡ ಬೆಳೆಯುತ್ತಾ ಬಂತು. ತರುವಾಯ ಇವರು ನೋಕಿಯಾ, IBM, ಮೋಟರೋಲಾ ತರಹದ ದೊಡ್ಡ ದೊಡ್ಡ ಕಂಪನಿಗಳನ್ನು ಹ್ಯಾಕ್ ಮಾಡಿ ಸಾವಿರಾರು $1,000,000 ಗಳನ್ನು ಸಂಪಾದಿಸಿದರು. ವರ್ಷ ಪೂರ್ತಿ ಟ್ರೇಸ್ ಮಾಡಿದ ಪೊಲೀಸ್ ಅವರು ಇವರನ್ನು 1995ನೇ ವರ್ಷದಲ್ಲಿ ಅರೆಸ್ಟ್ ಮಾಡಿದರು. ಆದರೆ ಇವರು ಪೊಲೀಸ್ ಅವರಿಗೆ ಸಿಕ್ಕಿ ತಪ್ಪಿಸಿಕೊಂಡರು. ಇದಾದ ಮೇಲೆ US ಗೌರ್ಮೆಂಟ್ ಈತನನ್ನು ಮೋಸ್ಟ್ ವಾಂಟೆಡ್ ಸೈಬರ್ ಕ್ರಿಮಿನಲ್ ಎಂದು ಪ್ರಕಟಿಸಿತ್ತು. 3 ವರ್ಷದ ನಂತರ FBI ಮತ್ತೊಮ್ಮೆ ಅರೆಸ್ಟ್ ಮಾಡಿ 22 ವರ್ಷ ಶಿಕ್ಷೆಯನ್ನು ವಿಧಿಸಿದರು. ಈ ಕೇಸನ್ನು ವಿಚಾರಿಸಿದ ಜಡ್ಜ್ ಕೂಡ ಈತನನ್ನು ಒಂದು ಪ್ರತ್ಯೇಕ ಬೋನ್ನಲ್ಲಿ ಇಡಿ ಎಂದು ಆದೇಶಿಸಿದರು. ಹೀಗೆ ಏಕೆಂದರೆ ಈತನು ಒಂದು ಚಿಕ್ಕ ಫೋನ್ ಕಾಲ್ನಿಂದ ನ್ಯೂಕ್ಲಿಯರ್ ವಾರನ್ನು ಕೂಡ ಸ್ಟಾರ್ಟ್ ಮಾಡುವಷ್ಟು ಸಾಮರ್ಥ್ಯವಾದವರಂತೆ. ಆದರೆ ಮಿಟ್ನಿಕ್ ಜೈಲಿನಿಂದ ಬಿಡುಗಡೆಯಾದ ಮೇಲೆ ತನ್ನ ಪಾಸ್ಟನ್ನು ಪೂರ್ತಿಯಾಗಿ ಮರೆತು ಈಗ ಒಳ್ಳೆಯವರಾಗಿ ಬಾಳುತ್ತಾ ಒಂದು ಸ್ವಂತ ಸೈಬರ್ ಸೆಕ್ಯುರಿಟಿ ಕಂಪನಿಯನ್ನು ನಡೆಸುತ್ತಿದ್ದಾರೆ. ಹಮೀದ್ ಅಶ್ರಫ್ UPಗೆ ಸೇರಿದ 18 ವರ್ಷದ ಈತನ ಹೆಸರು ಹಮೀದ್ ಅಶ್ರಫ್. ವಿದ್ಯಾರ್ಥಿಯಾದ ಇವರು ಪ್ಲಾಟಿಯಸ್ ಎಂಬ ಒಂದು ಸಾಫ್ಟ್ವೇರ್ ಅನ್ನು ಕಂಡುಹಿಡಿದು ಅದರಿಂದ IRCTC ವೆಬ್ಸೈಟ್ ಅನ್ನು ಹ್ಯಾಕ್ ಮಾಡಿ ಕೇವಲ 30 ಸೆಕೆಂಡ್ನಲ್ಲಿ 500 ತತ್ಕಲ್ ಟಿಕೆಟ್ಸ್ ಅನ್ನು ಬುಕ್ ಮಾಡುತ್ತಿದ್ದರು. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ರೈಲ್ವೆ ವೆಬ್ಸೈಟ್ ಅನ್ನು ಹ್ಯಾಕ್ ಮಾಡಿ ತಾನು ಬರೆದಿರುವ ಒಂದು ಕೋಡನ್ನು ವೆಬ್ಸೈಟ್ನಲ್ಲಿ ಹಾಕುತ್ತಿದ್ದರು. ಅದರಿಂದ ಆ ವೆಬ್ಸೈಟ್ ಹಮೀದ್ ವಶಕ್ಕೆ ಬರುತ್ತಿತ್ತು. ಈ ಕೋಡ್ನಿಂದ ಟಾಟ್ಕಲ್ ಬುಕ್ಕಿಂಗ್ ಪೇಜ್ ಕೇವಲ ಹಮೀದ್ಗೆ ಬಿಟ್ಟು ಪ್ರಪಂಚದಲ್ಲಿ ಎಲ್ಲರಿಗೂ 2 ನಿಮಿಷ ಲೇಟಾಗಿ ಓಪನ್ ಆಗುತ್ತಿತ್ತು. ಇಷ್ಟರಲ್ಲೇ ಹಮೀದ್ 50 ಸೆಕೆಂಡ್ಗಳಲ್ಲೇ ಸುಮಾರು 500 ಟಾಟ್ಕಲ್ ಟಿಕೆಟ್ಸ್ಗಳನ್ನು ಬುಕ್ ಮಾಡುತ್ತಿದ್ದರು. ಕೆಲವು ದಿನಗಳ ನಂತರ ವಿಷಯ ತಿಳಿದ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಏಪ್ರಿಲ್ 2014ರಲ್ಲಿ CBI ಹಾಗೂ ಬೆಂಗಳೂರು ಪೊಲೀಸ್ ಜೊತೆ ಕೂಡಿ ಈತನ ಮನೆಯ ಮೇಲೆ ದಾಳಿ ಮಾಡಿ ಅರೆಸ್ಟ್ ಮಾಡಿದರು. ಸದ್ಯಕ್ಕೆ ಇವರು ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. CSO ಅಂಚನೆಯ ಪ್ರಕಾರ 2021ನೇ ವರ್ಷದಷ್ಟರಲ್ಲಿ ಸೈಬರ್ ಕ್ರೈಮ್ ಮಾರ್ಕೆಟ್ $6 ಲಕ್ಷ ಕೋಟಿ ಸೇರಲಿದೆಯಂತೆ. ಈ ದಿನದ ಪ್ರಪಂಚದಲ್ಲಿ ಸುಮಾರು ಒಂದು ದಿನಕ್ಕೆ 30,000 ವೆಬ್ಸೈಟ್ಗಳು ಹ್ಯಾಕ್ ಮಾಡಲಾಗುತ್ತಿದೆ. ಹಾಗೆ 6 ಲಕ್ಷ ಫೇಸ್ಬುಕ್ ಅಕೌಂಟ್ನ ಮೇಲೆ ಹ್ಯಾಕಿಂಗ್ ಮಾಡಲು ಪ್ರಯತ್ನಿಸುತ್ತಿದ್ದಾರಂತೆ. ನೀವು ಇಂತಹ ಹ್ಯಾಕಿಂಗ್ಗೆ ಒಳಗಾಗಬಾರದೆಂದರೆ ನಿಮ್ಮ ಪಾಸ್ವರ್ಡನ್ನು ನಂಬರ್ಸ್ ಹಾಗೂ ಸಿಂಬಲ್ಸ್ನ ಜೊತೆ ಕೂಡಿ ಮಿನಿಮಮ್ 10 ರಿಂದ 12 ಅಕ್ಷರಗಳು ಇರುವ ಹಾಗೆ ನೋಡಿಕೊಳ್ಳಿ.
ಹೊಸ ವ್ಯಕ್ತಿಗಳು ಕಳುಹಿಸುವ ಮೇಲ್ಸ್ ಆ್ಯಂಡ್ ಮೆಸೇಜಸ್ ಓಪನ್ ಮಾಡಬೇಡಿ. ನೀವು ಬಳಸುವ ಬ್ರೌಸರ್ನಲ್ಲಿ ಯಾವ ಪರಿಸ್ಥಿತಿಯಲ್ಲಾದರೂ ಸರಿ ಪಾಸ್ವರ್ಡ್ ಮಾತ್ರ ಸೇವ್ ಮಾಡಬೇಡಿ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಮುಂದಿರುತ್ತೇನೆ. ಅಲ್ಲಿಯವರೆಗೂ ಸುರೇಂದ್ರ ವ್ಲಾಗರ್ಸ್ ಸೈನಿಂಗ್ ಆಫ್.